ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner GRV Masala, Sadhguru Ayurveda Gram Floor Soap, Hudson Curd, Bima Jewelers. Since 1925, associate sponsors Skoda Slavia, digital streaming partner Z5. ನಿಮ್ಗಳ ದಾಂಪತ್ಯದಲ್ಲಿ ಹಲವಾರು ಉತ್ಸವಗಳನ್ನ ನೀವೆಲ್ಲರೂ ನೋಡ್ತಾ ಬಂದಿದ್ದೀರಾ. ನವ ಜೋಡಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಮದುವೆಯಾದ ಫಸ್ಟ್ ವರ್ಷ ಎಲ್ಲ ಹಬ್ಬಗಳನ್ನ ವಿದ್ಯಾಳ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು, ಹೆಂಡತಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು, ಅದೊಂದು ಪದ್ಧತಿ. ಸೊ ಅದೆಲ್ಲ ಹಬ್ಬಗಳು ಇವಳು ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಇಯರ್. ಈ ವರ್ಷ ಹಬ್ಬಗಳನ್ನ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಜೀ ಕನ್ನಡದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೆ. ಅದು ಇನ್ನ ಒಂದು ಖುಷಿ, ಹಾಗೆ ಜೋಡಿಯಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ವೆರಿ ನೈಸ್. ಆನಂದ್ ಅವರೇ, ನೀವ್ ಹೇಳಿ. ಜೀವನದಲ್ಲಿ ಬರೋ ಏರಿಳಿತಗಳ ಮಧ್ಯ ಈ ಹಬ್ಬಗಳು ಬರುತ್ತಲ್ಲ, ಮತ್ತೆ ನಮ್ಮ ಸಂಬಂಧನ ಗಟ್ಟಿಗೊಳಿಸೋದಕ್ಕೋಸ್ಕರ ಬರುವಂತದ್ದು ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ಸೇರ್ತೀವಿ, ಹಬ್ಬ ಆಚರಿಸ್ತೀವಿ, ನಾವೆಲ್ಲರೂ ಮತ್ತೆ ಹತ್ರ ಆಗ್ತೀವಿ. ಇದಕ್ಕೋಸ್ಕರ ಹಿರಿಯರು ಹಬ್ಬ ಆಚರಿಸ್ಲಿ ಅಂತ ಮಾಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಅದು ನಿಜಕ್ಕೂ ನಮ್ಗೆ ದಾಂಪತ್ಯದಲ್ಲಿ ತುಂಬಾ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ವೆರಿ ನೈಸ್. ಸಂಜು, ನೀವ್ ಹೇಳಿ. ಸಂಜು, ಈ ಹಬ್ಬ ಫಸ್ಟ್ ವರ್ಷ ನಾನು ದಾಂಪತ್ಯ ಜೀವನ ಕಾಲಿಟ್ಟಾಗ ಇದು ಮೊದಲನೇ ಹಬ್ಬ ನಾನು ಆಚರಿಸಿ ಮಾಡ್ತಿರೋದು. ಭಾಳ ಖುಷಿ ಆಗತ್ತೆ ರೀ. ಫಸ್ಟ್ ಹಬ್ಬ ಎಲ್ಲ ಫ್ಯಾಮಿಲಿ ಜೊತೆಗೆ, ಹಾಗೂ ನನಗೆ ಇನ್ನೊಂದು ಫ್ಯಾಮಿಲಿ ಅಂತ ಹೆಸರು ಕೊಟ್ಟಿದ್ದು ಜಿ ಕನ್ನಡ ಜೊತೆ ನಾನು ಇವತ್ತು ಆಚರಣೆ ಮಾಡ್ಕೊಳಕತ್ತೀನಿ. ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವೆರಿ ನೈಸ್ ಸಂಜು ಅವರೇ. ಅಂಡ್ ಶಶಿ, ಮದುವೆ ಆದ್ಮೇಲೆ ಇದು ಎರಡನೇ ಹಬ್ಬ. ಮೊದಲನೇ ಹಬ್ಬ ಮನೇಲಿ ನಡೀತು, ಎರಡನೇ ಹಬ್ಬ ನಿಮ್ಮೆಲ್ಲರ ಜೊತೆ ನಡೀತದೆ. ಅದೇ ಒಂದು ಖುಷಿ. ಕರ್ನಾಟಕದಲ್ಲಿ ಪ್ರತಿಯೊಬ್ರು ನಾವು ಹಬ್ಬ ಆಚರಿಸೋದನ್ನ ನೋಡೋ ಒಂದು ಚಾನ್ಸ್ ಸಿಕ್ಕಿದೆ. ಹೌದು. ಸೊ ಝೀಗೆ ಥ್ಯಾಂಕ್ಸ್ ಹೇಳ್ತಾ ನಾವೆಲ್ಲರೂ ಖುಷಿಯಾಗಿ ಸಿಹಿಯಾಗಿ ಈ ಹಬ್ಬ ಆಚರಿಸೋಣ. ವೆರಿ ಸ್ವೀಟ್. ಮಂಜು ಮಾಸ್ಟರ್, ರೆಗ್ಯುಲರ್ ಆಗಿ ಹಬ್ಬಗಳು ಆಚರಿಸ್ಕೊಂಡು ಬರ್ತಾ ಇದೀವಿ. ಮದುವೆ ಆದಾಗಿಂದ 3 ವರ್ಷ ಆಯಿತು. ಹೊಸ ಹಬ್ಬಗಳು ಆಚರಿಸ್ತಾ ಇದೀವಿ ಇವ್ರ ಜೊತೆ. ಇವಾಗ ನಿಮ್ಮ ಜೊತೆ ಆಚರಿಸ್ತಾ ಇದೀವಿ. ತುಂಬಾ ಖುಷಿ ಆಗ್ತದೆ. ಒಂದ್ ಕಡೆ ಕವಿ ಹೇಳ್ತಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ. ಸೊ ಮದ್ವೆ ಆಗದಾಗಿಂದ ಆ ದಿನ ಹಬ್ಬನೇ, ಆ ದಿನ ಉತ್ಸವನೇ. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಹಬ್ಬದಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ. ಥ್ಯಾಂಕ್ ಯು. ಸ್ವೀಟ್. ಇದಕ್ಕೆ ನಿಮ್ಮ ಧರ್ಮಪತ್ನಿ ನೇತ್ರ ಏನ್ ಹೇಳ್ತಾರೆ ಅಂತ ಕೇಳೋಣ. ನೇತ್ರ, ಅಂದ್ರೆ ಹಬ್ಬ ಅಂತಂದ್ರೆ ಒಂದು ಸ್ಪೆಷಲ್ ರೀ ಮೇಡಮ್. ಮನ್ಯಾಗ ಇರ್ತಿದ್ವಿ, ಎಲ್ಲಾರ ಊರಿಗೆ ಹೋಗ್ತಿದ್ವಿ, ಹಿಂಗ ಆಚರಿಸ್ಕೊಂತ ಬಂದೇವಿ. ಫಸ್ಟ್ ಟೈಮ್ ಜಿ ಕನ್ನಡದಾಗ ಇಂಥ ದೊಡ್ಡ ವೇದಿಕೆದಾಗ ಆಚರಿಸಾಕೊಂತೇವಲ್ರಿ, ಭಾಳ ಖುಷಿ ಅನ್ಸಾಕೊಂತೇವೆ. ಸ್ವೀಟ್. ವೆರಿ ನೈಸ್. ಈಗ ನಮ್ಮ ಸೋ ಕ್ಯೂಟ್ ಅನುಷಾ ಏನ್ ಹೇಳ್ತಾರೆ ಅಂತ ಕೇಳೋಣ. ಅನುಷಾ, ತುಂಬಾ ಖುಷಿ ಆಗತ್ತೆ ಮ್ಯಾಮ್. ಹಬ್ಬ ಅಂದ್ರೆ ಒಂದು ಖುಷಿ, ಒಂದು ಹ್ಯಾಪಿನೆಸ್ ಇರುತ್ತೆ ಮನೆಯಲ್ಲಿ. ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಆ ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ಮನೇಲಿ ಇದ್ದೇ ಇರುತ್ತೆ ಹಬ್ಬಗಳು ಆಚರಿಸ್ಬೇಕಾದ್ರೆ. ಸೊ ಅದೇ ಪಾಸಿಟಿವ್ ವೈಬ್ಸ್, ಅದೇ ಒಂದು ಖುಷಿ, ಸಂತೋಷ ಈ ಸತಿ ನಾವು ಜಿ ಕನ್ನಡದಲ್ಲಿ ನಿಮ್ಮೆಲ್ಲರ ಜೊತೆ ಆಚರಿಸ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್. ಲಾವಣ್ಯ, ನಾವಿಬ್ರು ಲವ್ ಮಾಡಿದ ಒಂದು ಉತ್ಸವ, ಮದುವೆ ಆಗಿದ ಒಂದು ಉತ್ಸವ, ನೆಕ್ಸ್ಟ್ ಮಗು ನಾಮಕರಣದ ಒಂದು ಉತ್ಸವ ಆಗುತ್ತೆ. ಅದ್ರ ನೆಕ್ಸ್ಟ್ ನಮ್ಮ ಮಕ್ಳು ಮದುವೆ ಒಂದು ಉತ್ಸವ ಆಗುತ್ತೆ. ಅದ್ರ ನೆಕ್ಸ್ಟ್ ನಾವಿಬ್ರು 60 ವರ್ಷಕ್ಕೆ ಮತ್ತೆ ಮದುವೆ ಆಗೋದು ಒಂದು ಉತ್ಸವ ಇರುತ್ತೆ. ಸೊ ಉತ್ಸವ ನಡೀತಾನೆ ಇರುತ್ತೆ ಅಂತ ಹೇಳ್ತಾ ಇದ್ದೆ ಇವಾಗ ಜಸ್ಟ್. ನಾವು ಈ ಉತ್ಸವದ ಬಗ್ಗೆ ಹೇಳಿದ್ರೆ ಷಷ್ಠಿ ಪೂರ್ತಿವರೆಗೂ ಉತ್ಸವದ ಲಿಸ್ಟ್ ಹೋಯ್ತು. ವೆರಿ ನೈಸ್. ಎಲ್ಲವನ್ನು ಸಾಂಗವಾಗಿ ನಡೀಲಿ ಅಂತ ನಾವು ಹಾರೈಸ್ತೀವಿ. ಲಾವಣ್ಯ, ಥ್ಯಾಂಕ್ ಯು. ಸುನುಮಾ, ದಾಂಪತ್ಯ ಜೀವನ 28 ವರ್ಷ ಕಳೆದು ಹೋಯ್ತು. 28 ವರ್ಷದಲ್ಲಿ ಎಷ್ಟು ದಿನಗಳಿದೆ ಅಂತ ಖಂಡಿತ ನನಗೆ ಎಣ್ಸಕ್ಕಾಗಲ್ಲ. 28 ವರ್ಷದಲ್ಲಿ ಪ್ರತಿ ದಿನ ಉತ್ಸವ, ಪ್ರತಿ ದಿನ ಸಂಭ್ರಮ. ಸೊ ಹಬ್ಬನೇ ಬರಬೇಕು ಅಂತಿಲ್ಲ, ನಾವು ಯಾವತ್ತು ಸಂತೋಷವಾಗಿರ್ತೀವೋ ಆವತ್ತೇ ನಮಗೆ ಹಬ್ಬ. ಮಾಲ್ತಿವಾ, ನಮ್ಮ ಡಾಕ್ಟರ್ ವರಕವಿ ಬೇಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ, ಹುಟ್ಟೋದು ಸುಲಭ, ಸಾಯೋದು ಸುಲಭ, ಬದುಕೋದು ಬಹಳ ಕಷ್ಟದ ಅಂತ ಹೇಳಿ. ಹಾಗೆ ಆ ಬದುಕಿನಲ್ಲಿ ನಾವು ಹೇಗೆ ಬದುಕಬೇಕು, ಎಷ್ಟು ಸಂತೋಷವಾಗಿ ಬದುಕಬೇಕು, ಯಾವ ಸಂದರ್ಭದಲ್ಲಿ ನಾವು ಹೆಂಗಿರಬೇಕು ಅನ್ನೋದನ್ನ ನಮ್ಮ ಜೀವನದುದ್ದ ನಾವು ಬದುಕು ಕಟ್ಕೊಂಡು ಹೋದಾಗಲೇ ಗೊತ್ತಾಗುತ್ತೆ. ಸೊ ಯಾವಾಗ ಎಷ್ಟೋ ಕಷ್ಟಗಳು ಬರುತ್ತೆ, ಅದ್ರ ಮಧ್ಯೆ ನಾವು ಸುಖವನ್ನ ಸಂತೋಷದಿಂದ ಹೆಂಗಿರಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಅದೇ ಒಂದು ಬದುಕು ಅಂತ. ವೆರಿ ನೈಸ್ ಮಾ, ವೆರಿ ನೈಸ್. ಓಕೆ, ಈಗ
ಈಗ ಮುಂದಿನ ಆಟ ಆಡೋದಕ್ಕೆ ಬರ್ತಾ ಇರುವಂತಹ ಜೋಡಿ ಸುಲ್ತಾನ್ಪುರದ ಸದಾನಂದ ಹಾಗೂ ನೇತ್ರಾವತಿ. ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದಾರೆ ನಮ್ಮ ವೇದಿಕೆಯ ಕ್ಯೂಟೆಸ್ಟ್ ಕಪಲ್ ಶಶಿ ಹಾಗೂ ಲಾವಣ್ಯ. ಸದಾನಂದ, ಇಲ್ಲಿವರೆಗೆ ಏನೇನು ಆಟ ಆಡಿದ್ಯಪ್ಪ ನೀನು? ಸ್ಕೂಲಲ್ಲಿ, ಕಾಲೇಜಲ್ಲಿ ಅಂತ ಕಣ. ನೀನೇನು ಅನ್ಕೊಬಿಟ್ಟೆ? ಹೇಳ್ಗಿಲ್ಬಿಡ್ತಿದ್ದ ಹುಮ್ಮಸ್ಸಲ್ಲಿ. ಸ್ಕೂಲಲ್ಲಿ, ಕಾಲೇಜ್ ಹೇಳು. ಸರ್ ಆಡಿದ್ದೀನಿ. ಬೆಲೂನ್ ಆಟ ಆಡಿದ್ಯಾ? ಎಷ್ಟಪ್ಪ ಬೆಲೂನಲ್ಲಿ ಆಡಿದ್ಯಾ? ಅಲ್ಲಮ್ಮ, ವಾಟ್ ಇಸ್ ದಿಸ್ ಸರ್? ಇದು ಬರ್ತಡೆಗೆ ಚಿಕ್ಕದ್ ಕಟ್ತಾರೆ, ಇದು ಇನ್ನೂ ದೊಡ್ಡದೊಂದು ಬರುತ್ತೆ. ಅದು ಹಿಂಗ್ ಕೂತ್ಕೊಂಡು ಆಡಲ್ವಾ? ಹಿಂಗೆ ವೆರೈಟಿ ಬೆಲೂನ್ಸ್ ಇರುತ್ತಾ? ಅಲ್ಲಿ ಕಟ್ಟಿರ್ತಿದ್ರು, ನಾನೇನ್ ಬಲೂನ್ ನೋಡ್ತಿರ್ಲಿಲ್ಲ, ಹೋಗಿ ಬರ್ತಡೇ ಕೇಕ್ ಕಟ್ ಮಾಡಿ ಬರ್ತಿದ್ದೆ. ಶಶಿ ಅವ್ರು ಸಖತ್ ಆಡಿರ್ತಾರೆ. ಶಶಿ, ಜೀವನದಲ್ಲಿ ತುಂಬಾ ಕಲರ್ ಬಲೂನ್ಗಳನ್ನ ನೋಡ್ಬಿಟ್ಟಿದೀನಿ. ಹೌದೇ? ಯಾವ ಲೆಕ್ಕ? ಈಗ ನಿಮ್ಮಿಬ್ಬರಿಗೆ ನಾವೊಂದು ಆಟ ಆಡಿಸ್ತೀವಿ. ಏನ್ ಸರ್? ಈ ಆಟದ ಹೆಸರು ಕಾರ್ಬಾರ್. ಮೇಡಮ್, ನೀವ್ ಆಡಿದ್ದೀರಾ ಕಾರ್ಬಾರ್ ಆಟ? ಏನೋ ಬಾರ್ ಬಗ್ಗೆ ಗೊತ್ತು, ಕಾರ್ಬಾರ್ ಗೊತ್ತಿಲ್ಲ. ಇವರಿಂದ ತಿಳ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ಹೇಳಿ ಮೇಡಮ್. ಕಾರ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಾರ್ ಬಗ್ಗೆ ಸ್ವಲ್ಪ ಇವರಿಂದ ತಿಳ್ಕೊಂಡಿದ್ದೀನಿ. ಡೈಲಾಗ್ ಚೇಂಜ್ ಮಾಡ್ಬಿಟ್ರು. ಸರ್, ನೀವೇನ್ ಆಟ ಆಡಿದ್ದೀರಾ ಸರ್? ಸತ್ಯ ಸರ್? ನಾವೆಲ್ಲ ಆಟ ಆಡಿದೀವಿ, ಆದ್ರೆ ಕಾರಲ್ಲೇ ಬಾರ್ ಆಟ ಆಡಿದೀವಿ ನಾವು. ತರವರಿ ಆಟಗಳು ಆಡಿದರೆ ನಮ್ಮ ಕಾರ್ಬಾರ್ ಆಡೋದಕ್ಕೆಲ್ಲ ರೆಡಿನಾ? ರೆಡಿ ಸರ್. ಸೊ ಇಲ್ಲಿ ಕಾರ್ ತರ ನಾವು ಒಂದು ರಥಗಳನ್ನ ನಿಮ್ಗೆ ರೆಡಿ ಮಾಡಿ ಇಟ್ಬಿಟ್ಟಿದೀವಿ. ಓಕೆನಾ? ಇಬ್ರು ಕಪಲ್ಗಳು ಹೋಗಿ ಅದ್ರ ಮೇಲೆ ಕೂತ್ಕೋಬೇಕಾಗತ್ತೆ. ಒಬ್ರು ತಲೆಗೆ ಹೆಲ್ಮೆಟ್ ಹಾಕೊಂಡು ಕೂತ್ಕೊಂಡಿರ್ತೀರ. ನಿಮಗೆ ಬೇಕಾಗಿರೋ ಕಲರ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಒಂದು ಬ್ಲೂ ಇದೆ, ಇನ್ನೊಂದು ರೆಡ್ ಇದೆ. ಹಾಗೆ ನೀವು ನೋಡ್ತಿರೋ ಹಾಗೆ ಸಾಕಷ್ಟು ಬಲೂನ್ಗಳು ಇಲ್ಲಿದೆ. ಬ್ಲೂ ಅಲ್ಲೂ ಇದೆ, ರೆಡ್ ಅಲ್ಲೂ ಇದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಆ ಕಾರನ್ನ ಅಂದ್ರೆ ನಿಮ್ಮ ರಥವನ್ನ ಹಾಗೇ ಮುಂದೆ ಇಳ್ಕೊಂಡು ಬಂದು ನೀವು ಯಾವ ಕಲರ್ ಹೆಲ್ಮೆಟ್ ಅನ್ನ ಹಾಕೊಂಡಿರ್ತೀರೋ ಆ ಕಲರ್ ಬಲೂನ್ ನಿಮ್ಮ ತಲೆಯಿಂದ ಅದನ್ನ ಹೊಡೆದಾಕ್ಬೇಕು. ಓಕೆ? ಆದ್ರೆ ಇನ್ನೊಂದು ಟ್ವಿಸ್ಟ್ ಏನು ಅಂತಂದ್ರೆ, ಒಂದ್ ಹಾಕ್ತಿದ್ದಾಗೆ ಸ್ಟ್ರೇಟ್ ಆಗಿ ಬರೋ ಹಾಗಿಲ್ಲ, ನೀವು ಜಿಗ್ಜಾಗ್ ಅಲ್ಲಿ ಪಾಸ್ ಮಾಡ್ಬೇಕಾಗತ್ತೆ. ಈ ಕಡೆ ಒಂದ್ಸಲ ಹೊಡೆದ್ಮೇಲೆ ಆ ಕಡೆ ಹೋಗ್ಬೇಕಾಗತ್ತೆ, ಆ ಕಡೆ ಆದ್ಮೇಲೆ ಈ ಕಡೆ ಬರ್ಬೇಕಾಗತ್ತೆ. ಸೊ ಬರೀ ನಿಮ್ಮ ಕಲರ್ ಬಲೂನ್ ನ ಮಾತ್ರ ಹೊಡಿಬೇಕಾಗತ್ತೆ. ಅದಾದ್ಮೇಲೆ ಎಲ್ಲಾ ಮುಗಿಸ್ಕೊಂಡು ಈ ಕಡೆ ಬಂದ ಮೇಲೆ ಯಾರಿಗಾದ್ರೂ ಒಬ್ಬರಿಗೆ ಮಾತ್ರ ಈ ಅವಕಾಶ ಇರುತ್ತೆ. ಇಲ್ಲಿ ಕೊನೆಯ ಬಲೂನ್, ಪರ್ಪಲ್ ಕಲರ್ ಬಲೂನ್ ನ ಯಾರು ಬಂದು ಆದಷ್ಟು ಬೇಗ ಹೊಡಿತಾರೋ ಅವರು ವಿನ್ನರ್ ಆಗ್ತಾರೆ. ಅರ್ಥ ಆಯ್ತಾ? ಜಡ್ಜಸ್ ಅರ್ಥ ಆಯ್ತಾ? ಜೋಡಿಗಳೇ ಅರ್ಥ ಆಯ್ತಾ? ಗುರಿ ಅರ್ಥ ಆಯ್ತಾ? ಏನ್ ಚೆನ್ನಾಗಿ ಹೇಳ್ದೆ ಶ್ವೇತಾ. ನಾನು ಇದಕ್ಕೆ ಲೈಕ್ ಮಾಡೋದ್ನ. ಓಕೆ, ಈ ಆಟದ ಹೆಸರು ಕಾರ್ಬಾರ್. ನಾವೆಲ್ಲರೂ ನೋಡ್ತಿರೋ ಹಾಗೆ ಶಶಿ ಹಾಗೂ ಲಾವಣ್ಯ ರೆಡ್ ಕಲರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಹಾಗೆ ಸದಾನಂದ, ನೇತ್ರಾವತಿ ಬ್ಲೂ ಕಲರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಹೆಲ್ಮೆಟ್ ತುದಿಯಲ್ಲಿ ಒಂದು ಪಿನ್ ಇದೆ. ನಿಮ್ಮ ಕಲರ್ ಬಲೂನ್ ಅನ್ನ ಬಿಟ್ಟು ನೀವು ಬೇರೆ ಕಲರ್ ಬಲೂನ್ ಅನ್ನ ಹೊಡೆದ್ರೆ ಆ ಪಾಯಿಂಟ್ ಆಪೋಸಿಟ್ ಟೀಮ್ಗೆ ಹೋಗುತ್ತೆ. ಹಾಗೆ ಕಾರಲ್ಲಿ ಕೂತ್ಕೊಂಡೇ ನೀವು ಬಲೂನ್ ಹೊಡಿಬೇಕಾಗತ್ತೆ. ಎದ್ ನಿಂತ್ಕೊಂಡು ಹೊಡೆದ್ರೆ ಆ ಪಾಯಿಂಟ್ ಸಿಗಲ್ಲ. ಓಕೆ? ನೀವು ಔಟ್ ಆಗ್ತೀರಾ. ಓಕೆನಾ? ರೆಡಿ ಇದ್ದೀರಾ? ಕಾರ್ಬಾರು ನಿಮ್ಮ ಆಟದ ಸಮಯ ಈಗ ಶುರು. ಸಖತ್ತಾಗಿ ಪ್ಲಾನ್ ಮಾಡಿದ್ರು ಅವರು. ಎದ್ದೇಳೋ ಹಾಗಿಲ್ಲ. ಶಶಿ ಅವ್ರಾಗ್ಲೇ ಒಂದ್ ಬೆಲೂನ್ ಹೊಡೆದಿದ್ದಾರೆ. ಅವ್ರಿಗೆ ಜಾಗ ಬಿಡ್ತಾರೋ ಬಿಡಲ್ವೋ ಸದಾ? ಈಗ ಎದ್ದೇಳಂಗಿಲ್ಲ ಸದಾ. ಸದಾ ಎದ್ದೇಳಂಗಿಲ್ಲ. ಸದಾ ಎದ್ದೇಳಂಗಿಲ್ಲಪ್ಪ. ಈ ಕಡೆ ಹೇಳಿ ಓಕೆ, ಈಗ ಈ ಕಡೆ ಟರ್ನ್ ಮಾಡಿ. ಸೈಡ್ ಬಿಡ್ರಿ. ಯಾರ್ರಿ ಇದು? ನೀನ್ ಬ್ಯಾಕ್ ಹೋಗು ಚಿನ್ನ. ಬ್ಯಾಕ್ ಹೋಗ್ಬೇಕು. ತಳ್ಳು. ಶಶಿ ಅವರ ಮತ್ತೊಂದು ಬೆಲೂನು ಡಮಾರ್. ಶಶಿ ಅವರು 2 ಬೆಲೂನ್ ಹೊಡೆದಾಕಿದ್ದಾರೆ. ಸದಾ ಅವರು ಬರೀ 1 ಬೆಲೂನ್ ಮಾತ್ರ ಹೊಡೆದಿದ್ದಾರೆ. ಗ್ಯಾಪ್ ನೋಡ್ಕೊಂಡು ನುಗ್ಬಿಟ್ರು.
ಅದು ಶಶಿ ಅವರು 3 ಬೆಲೂನ್ಗಳನ್ನ ಹೊಡೆದಿದ್ದಾರೆ. ಅಯ್ಯೋ ಸರ್ ಹಿಂಗ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಿನ್ ಕೈಯಲ್ಲಿ ಹೊಡಿತಾ ಇರೋದು. ಸರ್ ಈಗ ಎಡುತ್ತಾ ಇಲ್ಲ ಅದು. ಶಶಿ ಅವರು 4 ಬಲೂನ್ಗಳನ್ನ ಹೊಡೆದಿದ್ದಾರೆ. ಸದಾ ಬೆಲೂನ್ ಕೈಲಿ ಇಟ್ಕೊಂಡು ಯಾರಿಗೂ ಕಾಣಲ್ಲ ಅಂತ ಹೊಡಿತಾ ಇದ್ದಾರೆ. ಆಟೋದ ರೂಲ್ಸ್ ಸದಾ ಅವರು ಸಖತ್ತಾಗಿ ಬ್ರೇಕ್ ಮಾಡ್ತಾ ಇದ್ದಾರೆ. ಬೇಗ ವೆರಿ ನೈಸ್. ಸದಾ ಈ ಕಾರ್ಬಾರ್ನಲ್ಲಿ 2 ಜೋಡಿಗಳು ಸಕ್ಕತ್ತಾಗಿ ಆಟ ಆಡಿದ್ರು, ಸೂಪರ್ ಆಗಿ ಆಟ ಆಡಿದ್ರು. ಜೋರಾದ ಚಪ್ಪಾಳೆ ಬರ್ಲಿ. ಈ ಒಂದು ಆಟದಲ್ಲಿ ಗೆದ್ದಿರುವಂತ ಜೋಡಿ ನಮ್ಮ ಕ್ಯೂಟ್ ಜೋಡಿ ಶಶಿ ಹಾಗೂ ಲಾವಣ್ಯ ಜೋಡಿ. ಈ ಒಂದು ಕಾರ್ಬಾರ್ನಲ್ಲಿ ಅವ್ರವ್ರಿಗೆ ಕೊಟ್ಟಿರುವಂತ ಬಲೂನ್ಗಳನ್ನ ವೇರಿಯೇಷನ್ಸ್ ಆಧಾರದ ಮೇಲೆ ಇಲ್ಲಿ ತೂಗ ಹಾಕಲಾಗಿತ್ತು. ಸೊ ಅದನ್ನ ನೋಡ್ಕೊಂಡು ಅವ್ರು ಹೊಡಿಬೇಕಾಗಿತ್ತು, ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನ ಹೊಡಿಬೇಕಾಗಿತ್ತು. ಈ 2 ಜೋಡಿಗಳು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಆದರೆ ಶಶಿ ಹಾಗೂ ಲಾವಣ್ಯ ಸಖತ್ ಸ್ಟ್ರಾಟಜಿಕಲಿ ಆಟವನ್ನ ಸೂಪರ್ ಆಗಿ ಕಂಪ್ಲೀಟ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್. ಆಟದ ಬಗ್ಗೆ ನಮ್ಮ ಬೀಗರು ಹಾಗೂ ನಮ್ಮ ಅತಿಥಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಅವರೇ, 2 ಜೋಡಿನಲ್ಲೂ ಒಂದು ಅಡ್ವಾಂಟೇಜ್ ಇತ್ತು, ಒಂದು ಡಿಸ್ಅಡ್ವಾಂಟೇಜ್ ಇತ್ತು. ಬಟ್ ಅಂದ್ರೆ ಮುಂದೆ ಲಾವಣ್ಯ ಕೂತಿದ್ರಿಂದ ಸೊ ಅವಳು ಕಾಲು ನೀಟಾಗಿ ಎಟಕ್ಸ್ತಾ ಇತ್ತು, ನೀಟಾಗಿ ಡ್ರೈವ್ ಮಾಡಲ್ಲ ಅವಳು. ಶಶಿ ಹೈಟ್ ಇದರಿಂದ ಬಲ್ಲೂ ನೀಟಾಗಿ ಎಟಕ್ಸ್ತಾ ಇತ್ತು. ಬಟ್ ಒಂದ್ ಸದಾ ನೀನ್ ಏನ್ ಮಾಡ್ಬೋದಾಗಿತ್ತು, ನಾವೆಲ್ಲರೂ ಹೇಳ್ತಾ ಇದ್ವಿ ಹೆಲ್ಮೆಟ್ ನ ಕಲಿಡ್ಕೋ, ಅಟ್ಲೀಸ್ಟ್ ಇನ್ ಸ್ವಲ್ಪ ಮೇಲ್ ಎದ್ದು ಹಿಂಗೆ ಟ್ರೈ ಮಾಡೋ ಅಂತ ಹೇಳ್ತಾ ಇದ್ವಿ. ನೀನ್ ಅದನ್ನ ಕೇಳಿಸ್ಕೊಳ್ಳಿಲ್ಲ. ಬಟ್ ಅದು ಬಿಟ್ರೆ ಇಬ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಶಶಿ ತುಂಬಾ ಒಳ್ಳೆ ಸ್ಟ್ರಾಟಜಿ ನಿಮ್ದು, ತುಂಬಾ ಚೆನ್ನಾಗಿ ಆಡಿದ್ರು. ನೀವು ತುಂಬಾ ಚೆನ್ನಾಗಿ ಆಡಿದ್ರಿ, ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ. ಮಾಲ್ವಿಕಮ್ಮ, ಈ ಶಶಿ ಲಾವಣ್ಯಗೆ ಮುಂಚೆನೆ ಪೇಪರ್ ಲೀಕ್ ಆಗ್ಬಿಡುತ್ತಾ ಅಂತ ಕ್ವೆಶ್ಚನ್ ಪೇಪರ್ ಅಂದ್ರೆ ಇವ್ರು ಹೇಳಿ ಮುಗಿಸೋದಿಲ್ಲ. ಅವ್ರ ತಲೆಯಲ್ಲಿ ತಕ್ಷಣ ಏನೇನ್ ಮಾಡ್ಬೇಕು ಅಂತ ಎಲ್ಲ ನೀಟಾಗಿ ಪ್ಲಾನ್ ಹಾಕೊಂಡ್ಬಿಟ್ಟು ಅದಕ್ಕೆ ತಕ್ಕಂಗ್ ಬಂದು ಗೇಮನ್ ಗೆದ್ದು ಬಿಡ್ತಾರಪ್ಪ ಇಬ್ರು. ಟಾಸ್ಕ್ ಅಂತ ಬಂದ್ರೆ ಮಾನ್ಸ್ಟರ್ಸ್ ಒಬ್ಬ ಇಬ್ರು ಅಲ್ಲ. ನೀವು ಸೀರೆ ಉಟ್ಕೊಂಡಿದ್ದಾರೆ ಅಂತ ಹೇಳಿದ್ರಿ, ಅವಳು ಸೀರೆ ಉಟ್ಕೊಂಡಿದ್ಲು. ಬಟ್ ಅದೇನೋ ಲಾವಣ್ಯಾಗ ಅದ್ರಲ್ಲಿ ಒಂದು ಚಾತುರ್ಯ ಇದೆ ರೀ. ಅವನು ಸುಮ್ಮನೆ ಅವನು ಅಸ್ಟೆಂಟ್ ಅಷ್ಟೇ, ಅವನು ಮೇನ್ ಅವರೇ ಅಲ್ವಾ? ಅಲ್ಲಪ್ಪ, ನಾವೇನೋ ಕಾರು ಗಾಡಿ ಎಲ್ಲ ಕೊಡ್ತೀವಿ, ಗಾಡಿ ತಲೆನೇ ಕಿತ್ತು ಬಿಸಾಕ್ಬಿಟ್ರಲ್ಲು. ಈ ಪಾರ್ಟಿ ಡ್ಯಾಮೇಜು, ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕು ಅಲ್ವಾ? ನೇತ್ರ ತಲೆ ಕೆಟ್ರೆ ತಲೆ ಕಿತ್ತು ಬಿಸಾಕ್ಬಿಡ್ತಾಳಲ್ಲ. ಇನ್ ಸದಾನಂದನ್ ಕತೆ ಏನಾಗೋದು ಅಂತ ಮನೆಯಲ್ಲಿ. ಅಯ್ಯೋ ಹೇಳ್ಬಾರ್ದು ಅದನ್ನ. ಹೌದಾ? ಏನ್ ನೇತ್ರ ಇಷ್ಟೊಂದೆಲ್ಲ ಸಿಟ್ಟು ಬರ್ತಾ ನಿನಗೆ? ಅವನ್ ಹಿಂದೆ ಬಲೂನ್ ಹೊಡಿತಾ ಇಲ್ಲ ಅಂತ ಈ ತಲೆ ಕಿತ್ತು ಬಿಸಾಕ್ತಾ ಇದೆಯಲ್ಲ, ಅವನಿಗೆ ತಲೆ ಕಿತ್ತು ಬಿಸಾಕಿಲ್ಲ ಅಂತ ಕುಂತೇನ್ರಿ. ದುಃಖವಲ್ರ ನಾನ ತಲೆ ಕೆಟ್ಟು ದುಃಖ ಕುಂತೆ ಅದಡ್ಡು ಬಂತ ತೆಗೆದು ಒಗ್ದ್ಬಿಟ್ಟಾರೆ. ಏನೋ ನೋಡಮ್ಮ ನೇತ್ರ, ನಮ್ಮ ಹುಡುಗನ್ ಸ್ವಲ್ಪ ಹುಷಾರಾಗಿ ಕಾಪಾಡ್ಕೋ. ಹೀಗ್ ತಲೆ ಎಲ್ಲ ಇನ್ಮೇಲೆ ಕಿತ್ತು ಬಿಸಾಕ್ಬೇಡ. ಇಲ್ಲ ಮೇಡಮ್, ನಾನ್ ರಾವಣನ ತರ ಒಂದೊಂದ್ ತಲೆ ಹೋದ್ರೆ ಇನ್ನೊಂದ್ ತಲೆ ಉಳಿದಿರುತ್ತೆ. ಆಯ್ತು ಕೇಳೆ ಮಚ್ಕೊಡ್ರ. ಬೇಡ ಕಣೋ, ಹೆಣ್ಮಕ್ಳಿಗೆ ಆಪ್ಷನ್ ಕೊಡ್ಬೇಡ. ನಮ್ಮ ಸದಾನಂದ್ಗೆ ಮುಟ್ಟಿ ಮುಟ್ಟಿ ಆಡ್ ರೂಢಿ ಅವನು, ನಮ್ಮ ಶಶಿಗೆ ಮುಟ್ಟೆ ಆಡ್ ರೂಢಿ. ಭಯಂಕರ ಲಾವಣ್ಯನ್ ಬನ್ನಿಟ್ಕೊಂಡ್ಬಿಟ್ಟು ಮುಟ್ಟೆ ಆಡ್ತಿದ್ದ ಇವನು. ಮುಟ್ಟಿ 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 ನೇತ್ರ ಅವ್ರೆ, ಸೊ ನೀವ್ ಹೇಳ್ಕೊಟ್ಟಿರೋದಂತ ಕಾಣತ್ತ. ಹೇಳ್ಕೊಟ್ಟಿಲ್ಲ ರೀ, ಅವ್ರದ ಟ್ರಿಕ್ಸ್ ಯೂಸ್ ಮಾಡ್ತಾರೆ ಸರ್ ಅವ್ರು. ಸಖತ್ ಕಮೆಂಟ್ಸ್ ಸರ್ ನಿಮ್ದು, ಅದೇ ಬಹಳ ಇಷ್ಟ ಆಯ್ತು ಸರ್. ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ ಗೊತ್ತಾ? ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ಬೇಕು ಅವ್ರು ಏನ್ ಕಮೆಂಟ್ಸ್ ಹೇಳ್ತಾರೆ ಅಂತ. ನಮ್ಮ ಶಶಿಗೆ ಚಿಕ್ಕವರಾಗಿದ್ದಾಗ ಡಿಚ್ಚಿ ಹೊಡೆದು ರೂಢಿ ಅಂತ ಕಾಣುತ್ತೆ. ಸೊ ಡಿಚ್ಚಿ ಮಾಸ್ಟರ್ ಶಶಿ, ಡಿಚ್ಚಿ ಮಾಸ್ಟರ್ ಶಶಿ, ಅವನು ಮುಟ್ಟಿ ಮಾಸ್ಟರ್ ಸದಾ.
ಸುಧಾಮ ನಂಗನ್ಸುತ್ತೆ ಸದಾನಂದ್ ಸೋಲಿದ್ದು ಕುರಿ ಅವರು ಫಸ್ಟ್ ಬ್ರೀಫ್ ಮಾಡಿದಾಗ ಸರಿಯಾಗಿ ಮಾಡ್ಲಿಲ್ಲ. ಕರೆಕ್ಟ್ ಅಲ್ವಾ? ನಾನು ತಲೆಯಲ್ಲಿ ಅದನ್ನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಹೇಳಿದ್ನಲ್ಲ. ಪಾಪ ಅವ್ರ ತಲೆಯಲ್ಲಿ ಹೆಂಗೆಂಗೋ ಕೂತ್ಬಿಡ್ತು ಆಟ, ಅದಕ್ಕೆ ಅವ್ರು ಸೋತ್ಬಿಟ್ಟು. ಇಲ್ಲಾಂದ್ರೆ ನಾನು ಸೋಲವನ ಎಲ್ಲ ಮೇಡಮ್, ವ್ಯತ್ಯಾಸನೇ ಇಲ್ಲ ನಂದು. ಇದೆ ಅದು ಕಿಚ್ಚು ಇದೆ. ಅದೇ ಶ್ವೇತಾ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಯ್ತು. ಅಷ್ಟೊತ್ತಿಗೆ ಆಗ್ಲೇ ನೀವು ಹೇಳಿದ್ದು ಅವ್ರ ತಲೆ ಚೆನ್ನಾಗಿ ಕೂತ್ಬಿಟ್ಟಿತ್ತು. ನಾನ್ ಮಾಡಿದಾಗ ಇನ್ನೂ ಗೇಮ್ ಸ್ಟಾರ್ಟ್ ಆಗಿರ್ಲಿಲ್ಲ, ಆವಾಗ ಸೋತ್ ಅವ್ರು ಮಾಡಿದ್ಮೇಲೆ ಗೇಮ್ ಸ್ಟಾರ್ಟ್ ಆಗಿದ್ದು. ಹೌದು, ನೀವು ಫಸ್ಟ್ ಹೇಳಿದ್ರಲ್ಲ, ಅದು ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ಒಳಗೆ ಕೂತ್ಬಿಟ್ಟಿತ್ತು ಅವ್ರ ತಲೆ ಒಳಗೆ. ನಾನು ಹೇಳ್ದಾಗ ಆಡ್ಬಿಟ್ಟಿದ್ರೆ ಗೆದ್ದು ಬಿಡೋನು. ಆಮೇಲೆ ಶ್ವೇತ ಅವ್ರು ಹೇಳಿದ್ರಲ್ಲ, ಅದು ಮಿಸ್ಟೇಕ್ ಆಗಿತ್ತು. ಇಲ್ಲ, ಎಲ್ಲ ಚೆನ್ನಾಗಿ ಆಡಿದ್ರಿ. ಆಮೇಲೆ ಈಗ ತಾನೇ ದುರ್ಗಾಷ್ಟಮಿ ಆಯ್ತಲ್ಲ, ಅದಕ್ಕೆ ಅವ್ರ ಪಾಪ ತಲೆನ ಹಾಗೆ ಸಂಹಾರ ಮಾಡಿದ್ರು ನೇತ್ರ ಅವರು. ಅಲ್ಲ, ತ್ರಿಶೂಲ ಕೈ ಕೊಟ್ಬಿಡ್ಬೇಡ ಸದಾನಂದ. ಇಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ ಮೇಡಮ್, ಪ್ರತಿ ವಾರ ಒಂದೊಂದು ಹಾಡು ರೆಡಿ ಆಗಿ ಬರ್ತಿದ್ವಿ. ಹೌದು, ಈ ವಾರ ನಮ್ಮ ಕಡೆಗೆ ಒಡುಪುಗಳು ಫೇಮಸ್ಸು ಮೇಡಮ್. ಏನಾದ್ರೂ ಕಾರ್ಯಗಿರಗಳಿದ್ರೆ ಅಂದ್ರೆ ಸೀಮಂತ್ ಕಾರ್ಯ, ಮದ್ವೆ ಕಾರ್ಯ, ಗಂಡ ಹೆಂಡತಿ ಹೆಸರು ಹೇಳ್ತಾನೆ, ಹೆಂಡತಿ ಗಂಡನ ಹೆಸರು ಹೇಳ್ತಾಳೆ. ಓಕೆ. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಾಗಿರೋದು ಸಿದ್ದಾರೋಡ್ ಮಠ. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಾಗಿರೋದು ಸಿದ್ದಾರೋಡ್ ಮಠ. ನನ್ನ ಹೆಂಡತಿ ನೇತ್ರಾವತಿ ಹೆಸರು ಹೇಳ್ತೇನೆ ನಾನು, ಸಾಯು ಮಠ. ಕಟಕ್ ರೊಟ್ಟಿ ಕರದ ಹಿಟ್ಟಿನ ಪಲ್ಯ, ಕಟಕ್ ರೊಟ್ಟಿ ಕರದ ಹಿಟ್ಟಿನ ಪಲ್ಯ, ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ತಾರ ಸದಾನಂದ್ ಅವರು. ಹಿಂಗೆ ಸರ್, ನಮ್ಮೂರಾಗ ಒಂದ್ ಚಿಕ್ಕ ಹುಡುಗಿ ಬಂದಿತ್ತು. ಅವಳು ಆರತಿ ಮಾಡಿದ್ಲು, ಅದು ಮನೆ ತಕೊಂಡ್ಬಿಟ್ರು. ಆ ಒಡುಪು ಹೇಳೋದ್ರೊಳಗೆ ಅವಳು ಮದ್ವೆ ಆಗಿರ್ಲಿಲ್ಲ. ಆ ಹುಡುಗಿದು ಒಡುಪು ಹೇಳೋದ್ರೊಳಗೆ ಆ ಮನೆ ಇಡಲ್ಲ. ಅವಳಿಗೆ ಒಡುಪು ಹೇಳ ಅಂತ ನಾನ್ ನೋಡಿದ್ದು. ಒಡುಪು ಹೇಳಂತ ಇಲ್ಲ, ಒಡುಪು ಹೇಳಿದ್ಮೇಲೆ ನಾವ್ ಇಡೋದು ಮನೆ ಅಂತ ಅವರು. ಅವಾಗ ಆ ಹುಡುಗಿ ಒಂದು ಒಡುಪು ಹೇಳ್ತು. ಹೆಂಗೆ? ಅಮಾಸಿ ಕತ್ಲಿ ಗೋಧಿ ಬಿತ್ಲಿ, ಅಮಾಸಿ ಕತ್ಲಿ ಗೋಧಿ ಬಿತ್ಲಿ, ಗೊತ್ತಿದ್ದು ನನ್ನ ಗಂಡನ ಹೆಸರು ಕೇಳ್ತಿರಲ್ಲ, ನಿಮ್ಮ ಹೆಣ ಎತ್ಲಿ. ಧಾರವಾಡದಾಗ ಅದಾರ, ಧಾರ್ಯಾಗ ಅದಾರ, ಹುಬ್ಬಳ್ಳ್ಯಾಗ ಅದಾರ, ಹೂವಿನ ಅಂಗಡ್ಯಾಗ ಅದಾರ. ಧಾರವಾಡದಾಗ ಅದಾರ, ಧಾರ್ಯಾಗ ಅದಾರ, ಹುಬ್ಬಳ್ಳ್ಯಾಗ ಅದಾರ, ಹೂವಿನ ಅಂಗಡ್ಯಾಗ ಅದಾರ. ಹೂವಿನಂತ ಹುಡುಗಿ ಕಂಡು ಹೂ ಹಾರಿಸ್ತಾರ ಸದಾನಂದ್ ಅವರು. ಹೌದೇನ್ರಿ ಸುಧಾ ಅವ್ರೆ? ಹೌದೇನ್ರಿ? ನಾನ್ ಟ್ರೈ ಮಾಡ್ಲಿ ಶಶಿ. ನನ್ನ ಹೆಂಡತಿ ಹೆಸರು ಲಾವಣ್ಯ. ಗೊತ್ತು. ನನ್ನ ಹೆಂಡತಿ ಹೆಸರು ಲಾವಣ್ಯ. ನನ್ನ ಜೇಬಲ್ಲಿದೆ ಬರೀ ಒಂದೇ ನಾಣ್ಯ. ಸಕ್ಕತ್ತಾಗಿತ್ತು. ಶಶಿ, ಒಂಚೂರು ಚೇಂಜ್ ಮಾಡಿ ಹೇಳು. ನನ್ನ ಜೇಬಲ್ಲಿದೆ ಬಂಗಾರದ ನಾಣ್ಯ. ನನ್ನ ಜೇಬಲ್ಲಿದೆ ಬಂಗಾರದ ನಾಣ್ಯ. ನಾನು ಇವ್ರ ಬಗ್ಗೆ ಹೇಳ್ತೀನಿ. ನನ್ನ ಗಂಡನ ಹೆಸರು ಶಶಿ. ಅವ್ರು ನೋಡ್ದಾಗೆಲ್ಲ ನಂಗಾಗುತ್ತೆ ಮೈ ಬಿಸಿ. ಅದನ್ನ ನೋಡಕ್ ನಮಗಂತೂ ಖುಷಿನೋ ಖುಷಿ. ನನ್ ಜೊತೆ ಆಂಕರಿಂಗ್ ಮಾಡದ್ ಶ್ವೇತಾ, ನನ್ ಜೊತೆ ಆಂಕರಿಂಗ್ ಮಾಡದ್ ಶ್ವೇತಾ ಇಲ್ದೇ ಇದ್ರೆ ನಾನ್ ಗೋತಾ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಅಕ್ಕನ ಹೆಸರು ಮಾಳ್ವಿಕಾ. ನಮ್ಮ ಅಕ್ಕನ ಹೆಸರು ಮಾಳ್ವಿಕಾ. ಸ್ವಲ್ಪನಾದ್ರೂ ಹೋಗ್ಲಿ ಅಕ್ಕ. ನಾನು ಹೇಳ್ಕೊಡ್ತೀನಿ ನೋಡು. ನಮ್ಮ ಅಕ್ಕನ ಹೆಸರು ಮಾಳ್ವಿಕಾ. ನಮ್ಮ ಅಕ್ಕನ ಹೆಸರು ಮಾಳ್ವಿಕಾ. ಸೆಟ್ ಬಂದ್ರು ಅಂದ್ರೆ ಲಕ ಲಕ. ನಾನೊಂದು ಹೇಳ್ಕೊಡ್ತೀನಿ. ನಮ್ಮ ಅಕ್ಕನ ಹೆಸರು ಮಾಳವಿಕಾ. ನಮ್ಮ ಅಕ್ಕನ ಹೆಸರು ಮಾಳವಿಕಾ. ನಾನೊಬ್ಬ ಅಮಾಯಕ. ಸಕ್ಕತ್ತಾಗಿತ್ತಲ್ಲ. ಇದನ್ನ ನಾವು ನಂಬೇಕಾ? ಆದ್ರೂ ನಾವು ಈ ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತೀವಿ ಕಾಯಕ. ನಿಜವಾಗ್ಲೂ ಇಷ್ಟೊತ್ತು ಸಿಕ್ಕಾಬಡೆ ಎಂಟರ್ಟೈನ್ ಮಾಡಿದ್ರು ಎಲ್ರು ಇಡೀ ಮಹಲ್ ಕೂಡ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಈ ಆಟದಲ್ಲಿ ಗೆದ್ದಿರೋದು ಶಶಿ ಹಾಗೂ ಲಾವಣ್ಯ. ಇಲ್ಲೊಂದು ಆಟದ ಸೆಟಪ್ ರೆಡಿ ಆಗಿದೆ ಶ್ವೇತು. ಸಡನ್ ಆಗಿ ಈಗ ನಮ್ ಸೆಟ್ ನಾಗಮಂಡಲ ಆಗಿ ನಾಗರಾಜ ನಾಗಿಣಿ ಆ ಬುಸ್ ಬುಸ್ ಅಂತ ಆಹಾರ ಹುಡ್ಕೊಂಡು ಹೋದ್ರೆ ಹೆಂಗಿರುತ್ತೆ ಶ್ವೇತು? ಅದಕ್ಕೆ ಈ ಸೆಟಪ್. ಆಟದ ಹೆಸರು ಸರಸರ ನಾಗಪ್ಪ. ಈ ಆಟನ ಆಡೋದಕ್ಕೆ ಬರ್ತಾವ್ರಪ್ಪ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜು ಬಸಯ್ಯ ಹಾಗೂ ಅವರ ಶ್ರೀಮತಿ ಪಲ್ಲವಿ. ಹಾಗೂ ಇವರಿಗೆ ಸಾಥ್ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ ನಮ್ಮ ವೇದಿಕೆಯ ಗಾಯಕ ನಾಯಕ ಆನಂದ್ ಹಾಗೂ ಅವರ ಶ್ರೀಮತಿ ಚೈತ್ರ ಅವರು.
ಮಾಡ್ತಿರಲ್ಲ ಒಂದೇ ಸರ್ತಿ ಆಡ್ಸಿರೋದು, ಅದಕ್ಕೆ ಯೋಚನೆ ಮಾಡಿದೆ ಯಾವಾಗ ಅಂತ. ಹಾವಾಡ್ಸಿರೋದು ಒಂದೇ ಸಲ. ಯಾವಾಗ? ಸಿಲ್ಲಿಲಲ್ಲಿ ಸೀರಿಯಲ್ ಮಾಡುವಾಗ ನಿಜವಾದ ಹಾವಾಡ್ಸಿ. ಒರಿಜಿನಲ್ ನಿಜವಾದವು. ಸಂಜು, ನೀನ್ ಹಾವಾಡ್ಸಿದ್ಯಪ್ಪ? ನನ್ನ ಕೈಯಾಗ ಹಾವ ಕೊಡೋದಿಲ್ರಿ. ನಿನ್ ಕೈಗೆ ಹಾವೇ ಕೊಡಲ್ವಾ? ನೀನೇ ಮರಿ ಹಾವಿದ್ದಂಗಿದ್ಯಾ ನಿನ್ ಕೈಗೆ? ಓಕೆ, ಈಗ ನಿಮ್ಗೆ ಅಂತಾನೆ ಒಂದು ಆಟದ ಸೆಟಪ್ ಇಲ್ಲಿ ರೆಡಿ ಆಗಿದೆ. ಓಕೆನಾ? ಈ ಆಟದ ಹೆಸರು ಸರಸರ ನಾಗಪ್ಪ. ಆಟದ ರೂಲ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಇಬ್ರು ಅಂದ್ರೆ ಗಂಡು ಮಕ್ಕಳು ನಾಗರಾಜನಾಗಿ ರೆಡಿ ಆಗ್ತಾರೆ, ಹೆಣ್ಣು ಮಕ್ಕಳು ನಾಗಿಣಿಯಾಗಿ ಇರ್ತಾರೆ. ಈ ನಾಗರಾಜಾದವ್ರು ಏನ್ ಮಾಡ್ಬೇಕು? ನಾಗರಾಜನ ಕಾಸ್ಟ್ಯೂಮ್ ಹಾಕೊಂಡು ಬಂದು ನೆಲದ ಮೇಲೆ ತೆವಳ್ಕೊಂಡು ಹೋಗಿ ಆಹಾರವನ್ನ ತಿನ್ಬೇಕಾಗತ್ತೆ. ಆ ಆಹಾರ ಎಲ್ಲಿರುತ್ತೆ ಅನ್ನೋದನ್ನ ನಿಮ್ಮ ಪೇರು, ನಿಮ್ಮ ನಾಗಿಣಿಯರು ಹೇಳ್ತಾರೆ. ಯಾಕೆ ನಿಮಗ್ ಗೊತ್ತಾಗೋದಿಲ್ವಾ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಆದರೆ ನಾಗರಾಜನ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ನ ಕಟ್ಟಿರ್ತೀವಿ. ಹಾಗಾಗಿ ಡೈರೆಕ್ಷನ್ ನ ನಾಗಿಣಿಯವರು ಮಾಡ್ತಾರೆ, ನಾಗರಾಜ ಆಹಾರವನ್ನ ಹುಡುಕೊಂಡು ಹೋಗಿ ತಿಂತಾರೆ. ಫೈನಲಿ ಅಲ್ಲಿ ಮುಂದೆ ಐಸ್ ಕ್ರೀಮ್ಗಳು ಇದೆ, ಅದನ್ನ ಹೋಗಿ ತಿಂದು ಯಾರು ಕಂಪ್ಲೀಟ್ ಮಾಡ್ತಾರೋ ಅವರು ಈ ಆಟದ ವಿನ್ನರ್ ಆಗ್ತಾರೆ. ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ರೆಡಿ. ಅಷ್ಟು ತಿನ್ಬೇಕ್ರೆ? ಯಾರು ಎಷ್ಟು ತಿಂತಾರೋ ಅದ್ರ ಮೇಲೆ ಯಾರು ವಿನ್ನರ್ ಅಂತ ಡಿಸೈಡ್ ಆಗುತ್ತೆ. ಓಕೆ, ನಾಗರಾಜನ ಕಾಸ್ಟ್ಯೂಮ್ಸ್ ಬರ್ಲಿ ಪ್ಲೀಸ್. ರೆಡಿ ಆಗಿದೆ. ಈಗ ಅವರ ಉತ್ತದೊಳಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ. ಓಕೆ, ಸರಸರ ನಾಗಪ್ಪ ಆಟದ ಸಮಯ ಈಗ ಶುರು. ಏನ್ ಮಾಡ್ತಿದ್ಯೋ ಸಂಜು? ಆ ಕಡೆ ಹೋಗೋ, ಲೆಫ್ಟ್ ಹೋಗೋ ಸಂಜು. ಪೂರ್ತಿ ಪೂರ್ತಿ ತಿನ್ನಿ. ಕೊಟ್ಟಿರುವಂತ ತಿಂಡಿಯನ್ನ ಪೂರ್ತಿಯಾಗಿ ತಿನ್ಬಿಟ್ಟು ಹೋಗ್ಬೇಕು. ನಿನ್ನ ಎಡಗಡೆ ಬಲ ಸಂಜೆ ಪೂರ್ತಿ ಆಗಲ್ಲ. ಯಾರೋ ಪಾಪ ತೂಕ ಹಾಕ್ಬಿಟ್ಟು. ಕಮಾನ್, ಹಾಕಿರೋದು ಒಂದು ಇಟ್ಟಿಗೆನೆ ಎಳೆಯಕ್ಕಾಯ್ತಿಲ್ಲ ಪಾಪ. ಆನಂದ ನಾಗಪ್ಪ ಅವ್ರು ಸಖತ್ತಾಗಿ ತಿಂತಾ ಇದ್ದಾರೆ. ಸಂಜು ನಾಗಪ್ಪ ಅವರು, ನೀನ್ ಆಹಾರ ಸಿಕ್ಕಿದೆ. ಸಂಜು ನಾಗಪ್ಪ ಅವ್ರು ಬಾಯಲ್ಲಿ ತಿನ್ಬೇಕು, ಬಟ್ಟೆಲ್ ತಿನ್ನಕ್ ಹೋಗ್ತಾ ಇದ್ದಾರೆ. ಆನಂದ್ ಅವರು ಪೂರ್ತಿ ತಿನ್ಬೇಕು. ತಿನ್ನು ತಿನ್ನು ಸಂಜು. ಒಂದೊಂದೇ ಬಾಯಿ ಹಾಕೊಳ್ಳಿ, ಪೂರ್ತಿ ಖಾಲಿ ಮಾಡಿ. ಈ ಕಡೆ ಬಾ, ನಿನ್ನ ಎಡಕ್ಕೆ ಎಡಕ್ಕೆ. ಶಬಾಷ್ ಆನಂದ್ ನಾಗಪ್ಪ. ಮುಂದೆ ಮುಂದೆ ಸ್ಟ್ರೈಟ್, ಮುಂದೆ ಮುಂದೆ ಲೆಫ್ಟ್ ಆನಂದ್ ಸರ್, ಲೆಫ್ಟ್ ಚೂರ್ ಲೆಫ್ಟ್ ಆನಂದ್ ಸರ್. ಸಂಜು ಅವರು ಅವ್ರ ಪ್ರಯತ್ನದಲ್ಲಿದ್ದಾರೆ. ಗಬ ಗಬ ಅಂತ ಅದೇನ್ ಮಾಡ್ತಾ ಇದಾರೆ, ಉಲ್ಟಾ ದಬಾಕೊಂಡಿದ್ದಾರೆ, ಕಾಣಿಸ್ತಾ ಇಲ್ಲ ನಮ್ಗೆ. ಸಾಕು ಸಾಕು ಎದ್ದೇಳಿ, ಸಾಕು ಸಾಕು. ಫುಲ್ ಬಾ, ಫುಲ್ ಬಾ. ಅಲ್ಲೇ ಬಾಯ್ ಹಾಕೋ.
ಕಳ್ಕೊಂಡವನಲ್ಲೋ ಇವನು ಸಂಜು. ನಾಗಪ್ಪ ಎದ್ದು ಬಿಡ್ತು. 10, 9, 8, 7, 6, 5, 4, 3, 2, 1. ದಯವಿಟ್ಟು ಸಂಜು ಅವ್ರ ಮುಖ ತೋರಿಸ್ಬೇಕು. ನಾಗಪ್ಪ ಇವನ್ ಮೂಗಿ ಅಲ್ಲೇ ಬೀಳಿಸ್ಕೊಬಿಟ್ಟಾನೆ. ಸರ್ ಅವ್ನು ಫಸ್ಟ್ ಉಸಿರಾಡ್ತಾನೋ ಇಲ್ಲ ಅದನ್ನ ನೋಡಿ, ಮಾತಾಡ್ತಾನೆ ಇಲ್ಲ ಅವನು. ಮೂಗಿಲ್ಲ, ಮೂಗು ಒಳಗೆ ಐತೆ. ಅದ್ಭುತವಾಗಿ ಎಂಟರ್ಟೈನ್ ಮಾಡಿದಂತ ನಾಗರಾಜ ಹಾಗೂ ನಾಗಿಣಿಯರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಓಕೆ, ಸರಸರ ನಾಗಪ್ಪ ಆಟ ಸಕದಾಗಿ ಆಡಿದ್ರು ನಮ್ಮ ಜೋಡಿಗಳು. ಈ ಆಟ ನಮ್ಮ ಬೀಗರಿಗೆ ಹಾಗೂ ಅತಿಥಿಗಳಿಗೆ ಎಷ್ಟು ಖುಷಿ ಕೊಡ್ತು ಅಂತ ಕೇಳೋಣ. ಪ್ರೇಮ ಅವರೇ. ನಿಜಕ್ಕೂ ತುಂಬಾ ಕಷ್ಟವಾದ ಆಟ ಇದು, ಬಟ್ ನೋಡೋದಕ್ಕೆ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಅಂಡ್ ಇಬ್ರು ಚೆನ್ನಾಗಿ ಆಡಿದ್ರು. ಆಮೇಲೆ ಒಂದು ಖುಷಿಯಾಗಿದೆ ಏನಂದ್ರೆ ಇದನ್ನ ಆಡ್ಬೇಕಾ ಬೇಡವಾ ಅನ್ನೋದೇನೋ ತೋರಿಸ್ಕೊಳ್ಳಿ. ಇಬ್ರು ಮನ್ಸಲ್ಲಿ ಮಕ್ಕಳಾಗೆ ಆಟ ಆಡಿದ್ರು. ಹೌದು, ತುಂಬಾ ಸ್ಪೋರ್ಟಿವ್ ಆಗಿ ಆಡಿದ್ರು. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಇಬ್ರು. ಥ್ಯಾಂಕ್ ಯು ಮಾಲ್ವಿಕಮ್ಮ. ಅಲ್ಲ ಸಂಜು, ನಾಗರಾಜ ಆಗು ಅಂದ್ರೆ ಹನುಮಂತ ಆಗಿ ನಿಂತಿದೆಯಲ್ಲ. ನೀನ್ ಸದ್ಯ ತೆವಳ್ಕೊಂಡ್ ಬಂದಿದ್ರಲ್ಲಿ ನಿನ್ ಬಾಲ ಎಷ್ಟುದ್ದ ಇತ್ತು. ಅಲ್ಲಿ ಶುರುವಾದ್ರೆ ಇಲ್ಲಿವರೆಗೂ ಬಾಲನೇ. ಸಂಜು ಎಲ್ಲಿ ಅಂದ್ರೆ ಸಂಜು ಮುಂದೆ ಎಲ್ಲೋ ಇದ್ದಾರೆ. ಬಾಲ ಒಂದು 10 ಅವನಿಗೆ ಪಾಪ ಇಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ಒಳಗೆ. ಇಟ್ಟಿಗೆನೂ ಎಳಿಯಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆಟ ಆಡಿದೀರಾ, ತುಂಬಾ ಸಂತೋಷ. ಪ್ರೇಮ್ ಅವ್ರು ಹೇಳಿದ ಹಾಗೆ ಒಂದ್ ಸ್ವಲ್ಪನೂ ನಾಚಿಕೆ ಮುಜುಗುರ ಅದೆಲ್ಲ ಪಟ್ಕೊಳ್ದೆ ನಮ್ಗೆಲ್ಲ ಮನೋರಂಜನೆ ಇರ್ಲಿ ಅಂತ ನೀವಿಬ್ರು ಕಷ್ಟಪಟ್ಟಿದ್ದೀಯಲ್ಲ, ಅದಕ್ಕಿಬ್ರಿಗೂ ಅಭಿನಂದನೆಗಳು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸತ್ಯ ಸರ್. ಭಯಂಕರ ಚೆನ್ನಾಗಿತ್ತು. ಸ್ಯಾಟಿನ್ ಬಟ್ಟೆ, ಅದು ಸ್ಮೂತ್ ಸರ್ಫೇಸ್ ಅಲ್ಲಿ ಇವರಿಬ್ರು ಹೆಂಗ್ ಮೂವ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಫಿಸಿಕಲಿ ಫಿಟ್, ಬಟ್ ಮನೇಲಿ ಇವ್ರು ಇಬ್ರು ಸಿಲ್ಕ್ ಸೀರೆ ಮೇಲೆ ಹಾಕ್ಬಿಟ್ಟು ರೂಢಿ ಮಾಡ್ಸಿರ್ಬೇಕೇನೋ ಒಂದು ಉಳ್ಳಾಡಿರ್ಬೇಕು. ಹೆಂಗ್ ಮಾಡಿದ್ರು ಅಂತ ನಂಗೆ ಆಶ್ಚರ್ಯ. ಮನೆ ಹೋಗಿ ನಾ ಟ್ರೈ ಮಾಡ್ತೀನಿ. ಸರ್ ಮಾಡಿ ಸರ್. ಮೇಡಮ್ ಮನೆಗೆ ಹೋದ ತಕ್ಷಣ ಒಂದು ಸ್ಯಾರಿ ಕೊಡಿ. ನೀವು ಸ್ಯಾರಿ ಎಲ್ಲ ಬಚ್ಚಿಟ್ಬಿಡ್ತೀರಪ್ಪ. ಮೈಸೂರು ಸಿಲ್ಕ್ ಬೇಕಂತೆ ಇವ್ರ ತೆವಳಕ್ಕೆ. ಬೇರೆ ಕೆಲಸ ಇಲ್ಲ. ಥ್ಯಾಂಕ್ ಯು ಸರ್. ಸುಧಾಮ, ಅದೇ ನಾನು ಇದು ಪಿಂಕು ಬ್ಲೂ ಹಾವು ಎಲ್ಲೂ ನೋಡಿರ್ಲಿಲ್ಲ. ಐಸ್ ಕ್ರೀಮ್ ತಿನ್ನೋ ಹಾವು, ಜಾಮೂನ್ ತಿನ್ನೋ ಹಾವು ಎಲ್ಲೂ ನೋಡಿರ್ಲಿಲ್ಲ. ನೋಡ್ದಾಗಾಯ್ತು. ಆದ್ರೆ ಅವರು ಪಾಪ ಡಿಸಡ್ವಾಂಟೇಜ್ ಇತ್ತು ಅವ್ರು ಸಂಜು ಅವ್ರಿಗೆ. ಬಿಕಾಸ್ ಅವ್ರ ಹೈಟ್ ಚೆನ್ನಾಗಿದೆ, ಇವ್ರದ್ದು ಸ್ವಲ್ಪ ಕಷ್ಟ ಆಯ್ತು ತೆವಳಕ್ಕೆ. ಬಟ್ ಒಂದು ನೀತಿ ಪಾಠ ಇದೆ ಇದರಲ್ಲಿ, ಹೆಂಡತಿ ಮಾತು ಕೇಳಿದ್ರೆ ಬದುಕ್ತೀರಾ ಗಂಡಂದ್ರು. ಸೊ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನಕ್ಕು ಸಾಕಾಯ್ತು. ಥ್ಯಾಂಕ್ ಯು. ಧಾರವಾಡ ಭಾಷೆಯಲ್ಲಿ ಒಂದು ಹಾಡಿದೆ. ಅಳುವ ಕನ್ನನ ತುಟಿಯು ಹವಳದ ಕುಡಿಯಂಗ, ಕುಡಿ ಉಪ್ಪು ಬೇವು ನೆಸಳಂಗ, ಅತ್ತರೆ ಅಳಲಿ ಈ ಮಗು, ಮಕ್ಕಳರಲ್ಲಿ ಮನೆ ತುಂಬಾ. ಇನ್ಯಾರು ಗೊತ್ತಿ ಹಾಡು ಹೇಳಿ ಸರ್. ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ. ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆ ಕೆಲಸ, ಕೆಟ್ಟರ ಕೆಡಲಿ ಮನೆ ಕೆಲಸ, ಕಂದನಂತ ಮಕ್ಕಳಿರಲವ್ವ ಮನೆ ತುಂಬಾ. ವೆರಿ ನೈಸ್. ಈಗ ನಮ್ಮ ನಾಗರಾಜ್ ಅವರು ಎಲ್ಲ ಓಡಾಡ್ಕೊಂಡು ಚೆನ್ನಾಗಿ ತಿಂಡಿ ತಿಂದ್ರು. ಈಗ ನಾಗರಾಜ್ ಅವ್ರು ಪುಂಗಿ ಊದ್ತಾರೆ, ನಾಗಿಣಿ ಅವರು ಡ್ಯಾನ್ಸ್ ಮಾಡ್ತಾರೆ ಅಲ್ಲ.
ಪಲ್ಲವಿ ಡ್ಯಾನ್ಸರ್, ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಿ. ಹೌದು ಚೈತ್ರ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ. ಓ ತುಂಬಾ ಚೆನ್ನಾಗಿ, ವೆರಿ ಗ್ರೇಸ್ಫುಲ್ ರೀ ನೀವು ಚೈತ್ರ, ವೆರಿ ಗ್ರೇಸ್ಫುಲ್. ಆಮೇಲೆ ಕುಕ್ಕಿ ಇಟ್ಬಿಟ್ರು, ಅದು ಎಷ್ಟು ವಿಷ ಬಂತು ಅಲ್ಲ, ಸಿಕ್ಕಾಪಟ್ಟೆ ವಿಷ ಕಾರ್ತಾ ಇದ್ರು, ಬುಸ್ಸು 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 ಅಂತ ಅಲ್ಲ. ಮಾಡ್ಬೇಕ ಎಲ್ಲ ಡ್ಯಾನ್ಸು ನೋಡಿದ್ರಿ. ನಾನು ಶ್ವೇತು ನಾಗರಾಜ ನಾಗಿಣಿಯಾಗಿ ಡ್ಯಾನ್ಸ್ ಮಾಡೋದು ನೋಡಿಲ್ಲ ಅಲ್ವೇ? ಈಗ ನೋಡಿ, ನೀನು ನಾಗಿಣಿಯಾಗಿ ಆವರಿಸ್ಕೋ, ನಾನು ನಾಗರಾಜನಾಗಿ ಪರ್ವಕಾಯ ಪ್ರವೇಶ ಮಾಡ್ತೀನಿ. ಗಿಡಿ ಆಗಿ ಆವರ್ಸ್ಕೊಂಡ್ಬಿಟ್ರೆ ಆ ರೂಪನ ನಾನು ನೋಡಕ್ಕಾಗುತ್ತಾ? ಅದು ಆವರ್ಸ್ಕೊಳ್ಳೋದು ಅಲ್ಲ, ಆವರ್ಸ್ಕೊಳ್ಳೋದು ಅಲ್ಲ. ತಿರ್ಗಾ ಹಾ ಬಂತ, ಇನ್ಮೇಲೆ ಹಾ ಆ ಬರೋ ಬೋರ್ಡ್ ಎಲ್ಲ ತೆಗ್ದಾಕ. ಥ್ಯಾಂಕ್ ಯು ಶ್ವೇತು, ಅಷ್ಟತ್ರಕ್ಕೆ ಬಂದು ಮಾಡ್ಬೇಡ ಶ್ವೇತು ಡ್ಯಾನ್ಸ್. ಆಯ್ತಾ? ಏನ್ ಕೇಳ್ತಿದ್ದೆ ಶ್ವೇತು? ಈ ಸ್ಟೈಲಲ್ಲಿ ಅದುವೇ ಅಲ್ಲ, ಅದನ್ನೇ ಮಾಮೂಲಾಗಿ ಆಯ್ತಾ ಅಂತ ಕೇಳ್ಬೋದಾಗಿತ್ತು. ಆಯ್ತಾ? ಓಕೆ, ಸರಿಸರ ನಾಗಪ್ಪ ಆಟವನ್ನು ಆಡಿದಂತ ಈ ಜೋಡಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಜೋಡಿ ಉತ್ಸವ ಸಂಚಿಕೆ ತುಂಬಾ ವಿಶೇಷವಾಗಿ ಹಾಗೆ ಮನೋರಂಜನೆಯಿಂದ ಸಾಗ್ತಾ ಇದೆ. ಇದ್ರ ಮಧ್ಯೆ ನಾನೊಂದು ವಿಷಯನ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು. ಈಗ ದೀಪಾವಳಿ ಅಂದ ತಕ್ಷಣ ನಾವೆಲ್ಲರೂ ಹೊಸ ಬಟ್ಟೆ ತಗೋಬೇಕು ಅಂತ ಶಾಪಿಂಗ್ ನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಅದ್ರ ಜೊತೆ ಪಟಾಕಿಯನ್ನ ಪರ್ಚೇಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಸುಂದರವಾಗಿ ಕಾಣ್ಬೇಕು ಅಂತ ಒಡವೆಗಳನ್ನ ಕೂಡ ಖರೀದಿ ಮಾಡ್ತೀವಿ. ಇಷ್ಟೆಲ್ಲ ಸಂಭ್ರಮದ ಮಧ್ಯೆ ದೀಪಾವಳಿ ಸಂಭ್ರಮದಿಂದ ಆಗ್ಬೇಕು ಅಂತಂದ್ರೆ ನಮ್ಮ ಮನೆಗಳನ್ನ ದೀಪಗಳಿಂದ ಅಲಂಕಾರ ಮಾಡ್ತೀವಿ. ಆದರೆ ಈ ದೀಪಾವಳಿಯನ್ನ ಇನ್ನಷ್ಟು ವಿಶೇಷವಾಗಿಸಲು ಭೀಮಾ ಜ್ಯುವೆಲರ್ಸ್ ಭೀಮಾ ಶುಭ ದೀಪಾವಳಿ ಅಂಗವಾಗಿ ಅದ್ಭುತವಾದಂತ ಆಫರ್ಗಳನ್ನ ನೀಡ್ತಾ ಇದೆ. ಅದೇನು ಅಂತಂದ್ರೆ, ನೀವು ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿಸುವಾಗ 10,000 ರೂಗಳ ಪ್ರತಿ ಖರೀದಿಗೆ 1,000 ರೂಗಳಿಗೆ ರಿಯಾಯಿತಿನ ಪಡಿಬಹುದು. ಹಾಗೆ ಹಬ್ಬದ ಸಂಭ್ರಮವನ್ನ ದುಪ್ಪಟ್ಟು ಮಾಡೋದಕ್ಕೆ ಭೀಮಾ ಜ್ಯುವೆಲರ್ಸ್ ಪ್ರತಿ 75,000 ರೂಗಳ ಖರೀದಿಗೆ 1,000 ರೂಗಳ ಗಿಫ್ಟ್ ವೋಚರ್ಗಳನ್ನ ನೀಡ್ತಾ ಇದೆ. ಇದರ ಜೊತೆಗೆ ಆಶ್ಚರ್ಯಕರವಾಗಿರುವಂತ ವಿಷಯ ಏನು ಅಂತಂದ್ರೆ, 18 ಜನ ಅದೃಷ್ಟಶಾಲಿ ಗ್ರಾಹಕರಿಗೆ ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಬ್ರ್ಯಾಂಡ್ ನ್ಯೂ ಕಾರ್ ನ ಗೆಲ್ಲುವಂತ ಅವಕಾಶ ಇದೆ. ಸೊ ಈ ವಿಶೇಷ ಕೊಡುಗೆಗಳು ಅಕ್ಟೋಬರ್ 16ರಿಂದ ನವೆಂಬರ್ 19ರವರೆಗೂ ಮಾತ್ರ ಲಭ್ಯ ಇದೆ. ಸೊ ನಿಮ್ಮ ಹತ್ತಿರದ ಭೀಮಾ ಜ್ಯುವೆಲರ್ಸ್ ಅಂಗಡಿಗೆ ನೀವೆಲ್ಲರೂ ಹೋಗಿ ಭೇಟಿ ನೀಡೋದ್ರ ಮೂಲಕ ಅಥವಾ ಆನ್ಲೈನ್ ನಲ್ಲಿ ನಿಮ್ಮ ಆಭರಣಗಳನ್ನ ಖರೀದಿ ಮಾಡೋದ್ರ ಮೂಲಕ ನೀವು ಈ ಅದ್ಭುತವಾದಂತ ಯೋಜನೆಯ ಲಾಭವನ್ನ ಪಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ bhimagold.com. ಈ ಜೋಡಿ ಉತ್ಸವದ ಸಂಚಿಕೆಯಲ್ಲಿ ಅದ್ಭುತವಾಗಿ ನಮ್ಮ ಜೋಡಿಗಳೆಲ್ಲ ಎಲ್ಲರೂ ಸಕ್ಕತ್ತಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಇದೇ ಖುಷಿನಲ್ಲಿ ಈಗ ಗಿಫ್ಟ್ ಗಳನ್ನ ಕೊಡುವಂತ ಸಮಯ. ಸೊ ನಮ್ಮ ಬೀಗರು ಹಾಗೂ ಅತಿಥಿಗಳನ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಬನ್ನಿ. ಸುಧಾಮ ಹಾಗೂ ಸತ್ಯ ಸರ್ ಬಿಡುವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ, ನಮ್ಮ ಜೋಡಿಗಳ ಜೊತೆ ಬೆರೆತ್ರಿ, ನಮ್ಮೆಲ್ಲರ ಜೊತೆ ಬೆರೆತ್ರಿ. ಹೇಗನಿಸ್ತು ನಿಮಗೆ ಕಾರ್ಯಕ್ರಮ ಹೇಳಿ? ತುಂಬಾ ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್. ಈ ಒಂದು ವೇದಿಕೆ ಗಂಡ ಹೆಂಡತಿ ಇಬ್ರು ಒಬ್ರೊಬ್ರನ್ನ ಚೆನ್ನಾಗಿ ಅರಿತುಕೊಳ್ಳಕ್ಕೆ ಒಂದು ಅವಕಾಶ ನೀಡುವಂತ ಒಂದು ವೇದಿಕೆ. ಆಟದ ಮೂಲಕನೇ ಎಷ್ಟೊಂದು ವಿಚಾರಗಳನ್ನ ಒಬ್ರೊಬ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಈಗ ಗಿಫ್ಟ್ ಗಳನ್ನ ಕೊಡುವಂತಹ ಸಮಯ. GRB ಮಸಾಲಾ ಫಾರ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ವೀಕ್. ಮಂಜು ಅನುಷಾ. ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ವೀಕ್ ಮಂಜು ಮಾಸ್ಟರ್ ಹಾಗೂ ಅನುಷಾ ಅವರಿಗೆ ಸಿಗ್ತಾ ಇದೆ GRB ಮಸಾಲಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್. ಕಂಗ್ರ್ಯಾಚುಲೇಷನ್ಸ್. ಗೋಲ್ಡ್ ವಿನ್ನರ್ ಫಾರ್ ದಿ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಆನಂದ್ ಚೈತ್ರ. ಗೋಲ್ಡ್ ವಿನ್ನರ್ ಅವರ ಕಡೆಯಿಂದ ಆನಂದ್ ಹಾಗೂ ಚೈತ್ರ ಅವರಿಗೆ
ಸಿಗ್ತಾ ಇದೆ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಡ್ಜ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ 2 ಜೋಡಿಗಳಿಗೆ ಚಿದಾನಂದ್ ಹಾಗೂ ಕವಿತಾ, ರಮೇಶ್ ಮತ್ತು ಸುನೇತ್ರ. ಚಿದಾನಂದ್ ಅವರು ಹಾಗೂ ಕವಿತಾ ಅವರು ಜೊತೆಗೆ ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರಾ ಪಂಡಿತ್ ಅವರು ಆಯ್ಕೆಯಾಗಿದ್ದಾರೆ ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಡ್ಜ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಸೊ ನೀವು ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಡ್ಜ್ ಸ್ಪಾಟ್ಲೈಟ್ ಝೋನ್ಗೆ ಹೋಗಿ ನಿಮ್ಮ ಫೋಟೋವನ್ನ ತೆಗೆದುಕೊಳ್ಳಬಹುದು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಬೆಸ್ಟ್ ಜೋಡಿ ಆಫ್ ದ ವೀಕ್ ಲಾವಣ್ಯ ಶಶಿ. ಶಶಿ ಹಾಗೂ ಲಾವಣ್ಯ ಈ ವಾರದ ಬೆಸ್ಟ್ ಜೋಡಿ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ. ಇವರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಗಿಫ್ಟ್ ಹ್ಯಾಂಪರ್ಸ್. ಓಕೆ, ನಮ್ಮ ಬೀಗ್ರನ್ನ ಕೇಳೋಣ ಜೋಡಿ ಉತ್ಸವ ಸಂಚಿಕೆ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಝೀಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಜೋಡಿಗಳಿಗೆ ಈ ಒಂದು ಉತ್ಸವದ ವೇದಿಕೆ ಅಂತ ಏನ್ ಮಾಡ್ಕೊಟ್ಟಿದ್ದೀರ. ಆಗ್ಲೇ ಹೇಳಿದೆ ಮನ್ಸಲ್ಲಿರೋ ಮಕ್ಕಳು ಹೊರಗಡೆ ಬರಬೇಕು ಅಂತ ಹೇಳಿ. ಸೊ ಇಲ್ಲಿ ಆಡದಂತ ಆಟಗಳಿರ್ಬೋದು, ಮಾತಾಡೋದಂತ ಮಾತುಗಳಿರ್ಬೋದು, ತುಂಬಾ ಓಪನ್ ಅಪ್ ಆಗಿ ಎಲ್ಲರೂ ಯಾವ ರೀತಿ ಅದು ಹೇಳೋದು ನನಗೆ ಪದಗಳು ಸಿಗ್ತಾ ಇಲ್ಲ, ಆ ರೇಂಜ್ಗೆ ಒಂದು ಎಂಜಾಯ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಮಕ್ಕಳಾಗೇ ಇದ್ರು ಸ್ಟೇಜ್ ಮೇಲೆ. ಬಹಳಷ್ಟು ಖುಷಿ ಆಯ್ತು. ಈಗ ನನಗೆ ಅನ್ನಿಸ್ತಾ ಇದೆ ಮನೆಗೆ ಹೋಗಿ ಒಂದ್ಸರಿ ಆಟಗಳೆಲ್ಲ ನಾನು ಟ್ರೈ ಮಾಡಬೇಕು ಅಂತ ಹೇಳಿ. ಜೊತೆನಲ್ಲಿ ನಮ್ಮ ಸತ್ಯ ಸರ್ ಮತ್ತೆ ಸುಧಾ ಮೇಡಮ್ ಇಬ್ರು ಬಂದಿದ್ದು. ನಮ್ಮ ಜೋಡಿ ನಂಬರ್ ವೇದಿಕೆಯಿಂದ ನಿಮಗೆ ಶುಭಕಾಮನೆಗಳು. ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ. ಅಂಡ್ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಜೋಡಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ಮಾಲ್ವಿಕಮ್ಮ, ಇವತ್ತು ಪ್ರೇಮೋತ್ಸವ, ರಥೋತ್ಸವ, ಕಲ್ಯಾಣೋತ್ಸವ, ಜೋಡಿ ಉತ್ಸವ ಎಲ್ಲವೂ ನೆರವೇರಿದೆ. ಹಾಗಾಗಿ ಎಲ್ಲರಿಗೂ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡು ಒಳ್ಳೊಳ್ಳೆ ಸೀರೆಗಳು ಉಟ್ಕೊಂಡು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲರೂ ಬಂದಿದ್ರು. ಆದ್ರೆ ಆ ಡ್ರೆಸ್ಸೇ ಅಡ್ಡ ಆಗತ್ತೇನೋ ಈ ತರದ ಆಟಗಳಿಗೆ ಅಂತ ಅನ್ಕೊಂಡೆ, ಹಾಗಾಗ್ಲಿಲ್ಲ. ಹಾಗಾಗಿ ಪ್ರಾಯಶಃ ಪ್ರೇಮ್ ಹೇಳಿದಾಗೆ ಮನಸ್ಸಿನಲ್ಲಿ ನಮಗೆ ಚಿರ ಯೌವನ ಇರಬೇಕು ಮತ್ತು ಬಾಲ್ಯವನ್ನ ಮತ್ತೆ ಮತ್ತೆ ಮರುಕಳಿಸ್ಕೊಂಡು ಬಾಲ್ಯದ ನೆನಪುಗಳನ್ನ ಮೆಲ್ಕ್ ಹಾಕೊಳ್ಳೋಕೆ ಈ ಜೋಡಿ ಉತ್ಸವ ಇವತ್ತು ಎಲ್ರಿಗೂ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲರಿಗೂ ಶುಭಾಶಯಗಳು. ನಿಮ್ಮ ಮಗನಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ ಜೋಡಿ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಹಬ್ಬಗಳ ಉತ್ಸವವನ್ನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ? ಅಷ್ಟು ಸಂಭ್ರಮ ಎಲ್ಲಾ ಕಡೆ ಆವರಿಸ್ಕೊಂಡಿರುತ್ತೆ. ಆ ಸಂಭ್ರಮವನ್ನ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕಣ್ತುಂಬ್ಕೊಂಡ್ವಿ. ಈ ಸಂಭ್ರಮ, ಈ ನಗು ಸದಾ ನಿಮ್ ಜೊತೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2 ಜೋಡಿ ಉತ್ಸವ, co-presented by Asian Paints, Horlicks Women's Plus, co-powered by Gold Winner, special partner GRB Masala, Sadguru Ayurveda Gram Floor Soap, Hudson Curd, Bhima Jewelers since 1925, associate sponsors Koda Slavia, digital streaming partner ZEE5. ಮತ್ತೆ ಮುಂದಿನ ವಾರ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ, ನನ್ನ ಪ್ರೀತಿಯ co-host ಕುರಿ ಪ್ರತಾಪ್ ನೊಂದಿಗೆ ನಮ್ಮ ಇಡೀ ಜೋಡಿ ತಂಡದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಂತ ಹೇಳ್ತಾ ನಮಸ್ಕಾರ ಕರ್ನಾಟಕ, and I love you. Thank you so much. Thank you. Good night.